ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. 8ನೇ ಪದ್ಯ. ತೃಣ ಮೊದಲು ಬ್ರಹ್ಮಾಂತ ಜೇವರ ತನು ಚತುಷ್ಟಯಗಳಲ್ಲಿ ನಾರಾಯಣನ 1520 ಮೇಲಾರು. ಗಣನೆ ಮಾಳ್ಪುದು ಬುಧರು ರೂಪವ ಘೃಣಿ ಸೂರ್ಯಾದಿತ್ಯ ನಾಮಗಳನ್ನು ದಿನದಿ ಜಪಿಸುವರಿಗಿವ ಆರೋಗ್ಯ ಸಂಪದವ. ತೃಣಜೀವಿ ಹುಲ್ಲಿನಿಂದ ಹಿಡಿದುಕೊಂಡು ಬ್ರಹ್ಮದೇವರವರೆಗೂ ಎಲ್ಲ ಜೀವರಲ್ಲೂ, ಅದರಿಂದ ಇಲ್ಲೇನದ್ದು ಗಿಡ ಮರಗಳಿಗೂ ಜೀವ ಇದೆ, ಅಲ್ಲಿಯೂ ಜೀವಿ ಇದ್ದಾನೆ. ಹೀಗೆ ಪರಮಾತ್ಮ ಬ್ರಹ್ಮದೇವರಿಂದ ಹಿಡಿದುಕೊಂಡು ತೃಣಜೀವಿಯವರೆಗೂ ಎಲ್ಲರಲ್ಲೂ ತನ ಚತುಷ್ಟಯಗಳಲ್ಲಿ ಅಂತ ಹೇಳಿ, ತನು ಚತುಷ್ಟಯಗಳು 4 ಶರೀರಗಳು: ಸ್ವರೂಪ ಶರೀರ, ಲಿಂಗ ಶರೀರ, ಅನಿರುದ್ಧ ಶರೀರ ಮತ್ತು ಸ್ವರೂಪ ಶರೀರ. ಈ 4 ಶರೀರಗಳಲ್ಲಿ ನಾರಾಯಣನ ಪರಮಾತ್ಮನ 1525 126 ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ವಿಧ 4 ಜೀವರ ತನುಗಳಲ್ಲಿ 5126 ರೂಪಗಳಿಂದ ಪರಮಾತ್ಮ. ನೋಡ್ರಿ, ಆನಂದಮಯ ಕೋಶದಲ್ಲಿ ನಾರಾಯಣ ಇದ್ದಾನೆ. ನ 5, ರ 2, ಯ 1, ನ 5. ಅಲ್ಲಿ ಎಷ್ಟಾಯಿತು ಉಲ್ಟಾ ಮಾಡಿದಾಗ 5125 ಪ್ಲಸ್ ಮೂಲ ರೂಪ ನಾರಾಯಣ ಸೇರಿದರೆ 5026 ರೂಪಗಳು. ಹೇಗೆ ಬಂತು ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. ಆನಂದಮಯ ಕೋಶದಲ್ಲಿ ನಾರಾಯಣ ಇದ್ದಾನೆ. ನಾರಾಯಣನ ಅಕ್ಷರಗಳನ್ನ ತೆಗೆದುಕೊಳ್ತಾರೆ. ತ ತ ದ ಧ ನ 5, ರ ಯ ರ 2, ಯ 1, ನ ಮತ್ತು ತ ತ ಟ ಟ ಡ ಢ ಣ 5 2 1 5 ಬರೆದಿದ್ದೇವೆ. ಅಂಕಾನಾಂ ವಾಮತೋಗತಿ ಹೇ, ಈ ಅಂಕಗಳಿಗೆ ಉಲ್ಟಾ ತೆಗೆದುಕೋಬೇಕು ಅಂತ ಹೇಳಿದ್ದಾರೆ. ಆವಾಗ 5125 ಆಗುತ್ತೆ. ಮೂಲ ರೂಪ 1 ನಾರಾಯಣ ಸೇರಿ 5126 ರೂಪಗಳಿಂದ ಪರಮಾತ್ಮ, ನಾರಾಯಣ ನಾಮಕ ಪರಮಾತ್ಮ ಸೂರ್ಯಮಂಡಲದಲ್ಲಿದ್ದು ಅವನೇ ಘೃಣಿ ಸೂರ್ಯ ಆದಿತ್ಯ. ಇದಕ್ಕೆ ಸೌರಾಕ್ಷರ ಮಂತ್ರ ಅಂತ ಕರೀತಾ ಇದ್ದಾರೆ ಆಚಾರ್ಯರು. 72 ಮಹಾಮಂತ್ರಗಳಲ್ಲಿ ಇದೂ ಒಂದಾಗಿದೆ. ಓಂಕಾರ ಸಹಿತವಾಗಿ ಗಂಡಸರು ಈ ಘೃಣಿ ಸೂರ್ಯ ಆದಿತ್ಯನನ್ನು ಹೇಳಬೇಕು, ಮಂತ್ರವನ್ನು ಹೇಳಬೇಕು. ಆಗ ಆರೋಗ್ಯವನ್ನು ಕೊಡ್ತಾನೆ. ನೋಡ್ರಿ, ಆಯುಷ್ಯ ಆರೋಗ್ಯ ಐಶ್ವರ್ಯ 3. ಈ ಪರಮಾತ್ಮ ಹೇಗಿದ್ದಾನೆ ಅಂತಂದರೆ, ಸೂರ್ಯಾಂತರ್ಗತನಾಗಿರುವಂಥ ನಾರಾಯಣ 2 ಕೈಗಳಲ್ಲಿ ಕಮಲದ ಹೂಗಳನ್ನು ಇಟ್ಕೊಂಡಿದ್ದಾನೆ. ಇನ್ನು 2 ಕೈಗಳಲ್ಲಿ ವರ ಮತ್ತು ಅಭಯ ಮುದ್ರೆಗಳನ್ನು ಇಟ್ಕೊಂಡಿದ್ದಾನೆ. ಕೆಂಪು ಬಣ್ಣದವನಾಗಿದ್ದಾನೆ ಅಂಥೇಳಿ ಸೂರ್ಯಾಂತರ್ಗತನಾಗಿ ಇದ್ದಾನೆ. ಈ ಮಂತ್ರ ಸರ್ವವ್ಯಾಧಿ ವಿನಾಶಕವಾಗಿದೆ, ಸಂಪತ್ಪ್ರದವಾಗಿದೆ ಮತ್ತು ಮಳೆ ಬೆಳೆಯನ್ನು ಕೊಡುವುದರಲ್ಲಿ ಸಮರ್ಥವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಪರಮಾತ್ಮನನ್ನು ಧ್ಯಾನಿಸಬೇಕು ಅಂತ. ಘೃಣಿ, ಪರಮಾತ್ಮನಿಗೆ ಘೃಣಿ ಅಂತ ಹೆಸರು. ಯಾಕೆ ಅಂದರೆ ಪರಮ ಕರುಣಾ ಸಮುದ್ರನಾದ್ದರಿಂದ ಅಂಥೇಳಿ ನಮ್ಮ ಆಟ ನಡೆದಿದೆ. ಹೇಗೆ ತಾಯಿ ತನ್ನ ಮಗು ಎಲ್ಲ ಕಲಿಸ್ತಾಳೆ, ಹೀಗಿರಬೇಕು, ಹೀಗೆ ಮಾಡಬೇಕು, ಅಲ್ಲಿ ಅದು ಮಾಡಬೇಡ, ಇದು ಮಾಡಬೇಡ ಎಲ್ಲ ಹೇಳಿರ್ತಾಳೆ. ಆದರೂ ಆ ಮಗು ತಪ್ಪು ಮಾಡುತ್ತೆ. ಆವಾಗ ಏನು ಮಾಡ್ತಾಳೆ? ಮೊದಲು ಒಳ್ಳೆ ಮಾತಿನಿಂದ ಹೇಳ್ತಾಳೆ, ಹಾಗೆ ಮಾಡಬಾರ್ದಪ್ಪ, ಅದು ಒಳ್ಳೆಯದಲ್ಲ ಅಂತ. ಯಾಕೆ ಅಂತಂದರೆ ಆ ಬಾಲ್ಯದಲ್ಲೇ ಕಲಿಸಿದರೆ ಮುಂದೆ ಕಲಿತಾವ. ಆವಾಗಲೇ ಕೊಡಬೇಕು ತಾಯಿ ಆದವಳು. ಅದಕ್ಕೆ ಜನನಿ ತಾನೇ ಮೊದಲು ಗುರುವು ಅಂತ ಹೇಳಿದ್ರು. ತಾಯಿ ಮೊದಲನೇ ಗುರು. ತಾಯಿ ತನ್ನ ಮಕ್ಕಳಿಗೆ ಸರಿಯಾದ ಬುದ್ಧಿಯನ್ನು ಹೇಳಬೇಕು, ಅದು ತಾಯಿಯ ಕರ್ತವ್ಯ. ಆಗಲಿ ಹೋಗಿಬಿಡು, ಆಗಲಿ ಅಲ್ಲ, ತಪ್ಪಾಗತ್ತೆ ಅದು. ಆದ್ದರಿಂದ ಜಗತ್ತಿಗೆ ತಾಯಿಯಾಗಿರುವಂತಹ ಪರಮಾತ್ಮ ಪರಮ ಕರುಣಾಶಾಲಿ. ಈ ಪರಮಾತ್ಮ ಸರ್ವತ್ರದಲ್ಲಿ ಇದ್ದಾನೆ. ಈ ಪರಮಾತ್ಮನ ಘೃಣಿ ಶಬ್ದವಾಚ್ಯನಾಗಿರುವಂತಹ ನಾರಾಯಣನನ್ನು ಸೂರ್ಯಮಂಡಲ ಅಂತರ್ಗತನಾಗಿ ಇವನನ್ನು ನೆನೆಸಿದರೆ ಈ ಪರಮಾತ್ಮ ಆರೋಗ್ಯವನ್ನು ಕೊಡ್ತಾನೆ ಮತ್ತು ಸರಿಯಾದ ಜ್ಞಾನವನ್ನು ಕೊಡ್ತಾನೆ. ಸೂರ್ಯ ನೋಡ್ರಿ, ಪರಮಾತ್ಮ
ಸೂರ್ಯನ ಕಿರಣಗಳ ಅಂತರ್ಗತನಾಗಿದ್ದುಕೊಂಡು ಅನಿರುದ್ಧ ಶರೀರದಲ್ಲಿದ್ದಾನೆ. ವೈರಾಗ್ಯವನ್ನು ತಂದುಕೊಡ್ತಾ ಇದ್ದಾನೆ. ಜ್ಞಾನಿಗಳಿಂದ ತಿಳಿಯಲ್ಪಡುವನಾಗಿದ್ದಾನೆ ಈ ಸೂರ್ಯ ಅನ್ನುವಂತಹ ಪರಮಾತ್ಮ. ಆದಿತ್ಯ ಅಧಿದೈವಂತರ್ಗತ, ಅಧಿದೈವ ನೋಡ್ರಿ, ಅಧ್ಯಾತ್ಮ, ಅಧಿಭೂತ, ಅಧಿದೈವ. ಇಲ್ಲಿರುವಂತಹ ಪರಮಾತ್ಮ ಸ್ಥೂಲ ಶರೀರದಲ್ಲಿದ್ದಾನೆ. ಅದಿತಿಯ ಪುತ್ರನಾದ್ದರಿಂದ ಇವನಿಗೆ ಆದಿತ್ಯ ಅಂತ ಹೆಸರು. ಸರ್ವವ್ಯಾಧಿ ಪರಿಹಾರಕನಾದುದರಿಂದಲೂ ಇವನಿಗೆ ಆದಿತ್ಯ ಅಂತ ಹೆಸರು. ಭಕ್ತಿ ಅನ್ನುವಂತಹ ಸಂಪತ್ತನ್ನು ಕೊಡ್ತಾನೆ. ಈ ಸಂಪತ್ತು ಇಂಪಾರ್ಟೆಂಟ್. ಭಕ್ತಿ ಪರಮಾತ್ಮನಲ್ಲಿ ನಿಂತಾಗ ಕೂತಾಗ ಅವನ ಮಹಿಮೆ ನಮ್ಗೆ ಗೊತ್ತಾಗಬೇಕು. ಎಷ್ಟು ಮಾಡ್ತಾ ಇದ್ದಾನೆ ನೋಡ್ರಿ. ಸರಿಯಾಗಿ ಮಳೆಗಾಲಕ್ಕೆ ಮಳೆಗಾಲ, ಬಿಸಿಲುಗಾಲಕ್ಕೆ ಬಿಸಿಲುಗಾಲ, ಚಳಿಗಾಲಕ್ಕೆ ಚಳಿಗಾಲ. ಅವನು ತನ್ನ ಒಂದು ಕೆಲಸವನ್ನು ಸರಿ ಮಾಡೋದಿಲ್ಲ ಅಂತ ಇಲ್ಲೇ ಇಲ್ಲ. ಸಿಸ್ಟಮ್ಯಾಟಿಕ್ಕಾಗಿ ಕರೆಕ್ಟಾಗಿ ಸರಿ ಮಾಡ್ತಾ ಇದ್ದಾನೆ. ಆ ಕಾಲಕ್ಕನುಸಾರವಾಗಿ ಆ ಪರಮಾತ್ಮನ ನೆನೆಸಿ, ಅವನು ಮಾಡಿದ ಉಪಕಾರವನ್ನು ನೆನೆಸಿ ನಾವು ಅವನಿಗೆ, ಪರಮಾತ್ಮ ನಿನ್ನಿಂದ ಎನ್ನಿಂದ ಈ ಪರಿ ಉಂಟೇನೋ, ನಿನ್ನದೇ ಅಪ್ಪ ಎಲ್ಲ. ಜಗತ್ತಿನಲ್ಲಿ ನಾನು ಏನೇನು ಅನುಭವಿಸ್ತಾ ಇದ್ದೇನೆ ಪರಮಾತ್ಮ, ಅದೆಲ್ಲ ನಿನ್ನ ಅನುಗ್ರಹದಿಂದ. ಹೊಟ್ಟೆಗೆ ಎಲ್ಲ ಇದೆ, ಅದು ನಿನ್ನ ಅನುಗ್ರಹದಿಂದ. ಆರೋಗ್ಯ ಚೆನ್ನಾಗಿದೆ, ನಿನ್ನ ಅನುಗ್ರಹದಿಂದ. ಮಾತಾಡಲಿಕ್ಕೆ ಬರ್ತಾ ಇದೆ, ನಿನ್ನ ಅನುಗ್ರಹದಿಂದ. ಕೂತಾಗ, ನಿಂತಾಗ, ಎದ್ದಾಗ, ಮಲಗಿದಾಗ ಪ್ರತಿ ಕ್ಷಣದಲ್ಲಿ ಅವನನ್ನು ನೆನೆಸಿರಿ, ಅವನನ್ನು ಮರೆಯಬೇಡಿ. ಇಂತಹ ಪರಮಾತ್ಮ ದೇಹಾಂತರ್ಗತನಾಗಿ ನೋಡ್ರಿ, ಕಮಲದ ಮೇಲೆ ಸೂರ್ಯಾಂತರ್ಗತನಾಗಿ ಇದ್ದಾನೆ. ಇಲ್ಲಿ ಲೆಕ್ಕ ಕೊಡ್ತಾ ಇದ್ದಾರೆ 1526 ರೂಪಗಳು ಯಾವ್ಯಾವುದು ಅಂತ. ಘೃಣಿ, ಘ ಋಣಿ, ಘ ಕ ಕ ಗ ಘ 4, ರ 7, ಅ ಈ ಒಳಗೆ ರು 7 ಬರುತ್ತೆ. ನಿ ಟ ಟ ಡ ಣ 5, 4 7 5 ಇದೆ. ಅದನ್ನು ಉಲ್ಟಾ ಮಾಡಿದಾಗ 574 ರೂಪಗಳು ಘೃಣಿಯಲ್ಲಿ ಪರಮಾತ್ಮನದು. ಸೂರ್ಯ, ಸೂರಯ, ಸ 7, ರ 2, ಯ 1, 721 ರೂಪದಿಂದ ಇದ್ದ. ಇಲ್ಲಿ ಮಾತ್ರ ವಾಮಾಂಕ ಮಾಡಬಾರ್ದಂತೆ, ಹೇಗಿದೆ ಹಾಗೆ ತಗೊಳ್ಳಿ. ಸೂರ್ಯ 721 ಇದರಿಂದ ಉಲ್ಟಾ ಮಾಡಲಿಕ್ಕೆ ಹೋಗಬೇಡಿ. ಆದಿತ್ಯನಲ್ಲಿ ಆ 1, ದ 2, 3, ತ ತ ಧ 3, ತ ಮತ್ತು ಯ 2, 1 + 1 2, 231, 574 + 721 + 231. ಇದು ಮಾಡಿದರೆ ಟೋಟಲ್ 1526, 1526 ರೂಪಗಳಿವೆ. ಹೀಗೆ ಪರಮಾತ್ಮ ಇಷ್ಟು ರೂಪಗಳಿಂದ ನಮ್ಮ ದೇಹದಲ್ಲಿ ಇದ್ದಾನೆ ನೋಡ್ರಿ. ಅವನು ನಾನು ಒಬ್ಬಳಲ್ಲ, ಅನಂತ ಜೀವರಾಶಿಗಳು, ಅನಂತ ಜೀವರಾಶಿಗಳಲ್ಲಿ ಪರಮಾತ್ಮ ಈ ರೀತಿಯಾಗಿದ್ದು, ಆ ಸೂರ್ಯಾಂತರ್ಗತನಾಗಿದ್ದು ನೋಡ್ರಿ. ಸೂರ್ಯನಿಂದಲೇ ನಮ್ಮ ಆರೋಗ್ಯ, ಸೂರ್ಯನಿಂದಲೇ ಬೆಳೆ, ಇದು ಸೂರ್ಯನಿಂದಲೇ ಸರ್ವವು. ಆ ಸೂರ್ಯಾಂತರ್ಗತನಾಗಿದ್ದು ನಮಗೆ ಈ ರೀತಿಯಾಗಿ ರಕ್ಷಣೆ ಮಾಡ್ತಾ ಇದ್ದೇನೆ ನೋಡ್ರಿ. ಘೃಣಿ ಸೂರ್ಯ ಆದಿತ್ಯ ನಾಮಕ ಅನುದಿನದಿ ಜಪಿಸುವವರಿಗೆ, ಯಾರು ಇದನ್ನು ಜಪಿಸ್ತಾ ಇದ್ದಾರೆ ಅವರಿಗೆ ಆರೋಗ್ಯವನ್ನು ಕೊಡ್ತಾ ಇದ್ದಾನೆ, ಸಂಪತ್ತನ್ನು ಕೊಡ್ತಾ ಇದ್ದಾನೆ. ನಿನಗೇನು ಬೇಕು ಎಲ್ಲ ಕೊಡ್ತಾ ಇದ್ದಾನೆ ಪರಮಾತ್ಮ. ಬ್ರಹ್ಮದೇವರಿಂದ ಹಿಡಿದು ಶತಸ್ಥ ದೇವತೆಗಳವರಿಗೆ ಮುಖ್ಯ ತಾತ್ವಿಕ ದೇವತೆಗಳು ಅಂತ ಕರೀತಾ ಇದ್ದಾರೆ. ಆಮೇಲೆ ಕರ್ಮಜರು ಅಮುಖ್ಯ ತಾತ್ವಿಕರಾದವರು, ಅತಾತ್ವಿಕರು ಆಜಾನಜರು, ನಿರಂಶರು ಮನುಷ್ಯರು, ಗಂಧರ್ವರು, ತೃಣಜೀವಿಗಳವರೆಗೆ. ಈ ರೀತಿ 4 ಜೀವರ ಇಲ್ಲಿ ಪರಮಾತ್ಮ 5126 ರೂಪಗಳಿಂದ ಇದ್ದಾನೆ. ಇವನು ಆ ನಾರಾಯಣನಾದ್ದರಿಂದ ನಾರಾಯಣ ಆನಂದಮಯ ಕೋಶದಲ್ಲಿ 5126 ರೂಪದಿಂದ ಸೂರ್ಯಾಂತರ್ಗತನಾಗಿದ್ದುಕೊಂಡು ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಆ ಪರಮಾತ್ಮನ ಉಪಕಾರವನ್ನು ಎಣಿಸಿರಿ.
574 ಅಧಿಭೂತದಲ್ಲಿ ತಿಳಿಯುವುದು 52 ರೂಪವಧ್ಯಾತ್ಮ. ಭೇದಗಳ 230 ಮೇಲೊಂದು ಅಧಿಕ ಮೂರ್ತಿಗಳು ಆದರದಲ್ಲಿ ಅಧಿದೈವದೊಳು ಚಿಂತಿಪುದು ಭೂಸುರರು. 574 ರೂಪ ಅಧಿಭೂತನಾಗಿ ಘೃಣಿ ರೂಪದಿಂದ ಪರಮಾತ್ಮ ಇದ್ದಾನೆ. ಅಧ್ಯಾತ್ಮದಲ್ಲಿ ಸೂರ್ಯ ರೂಪದಿಂದ ಪರಮಾತ್ಮ 721 ರೂಪದಿಂದ ಇದ್ದಾನೆ. ಅಧಿದೈವದಲ್ಲಿ ಪರಮಾತ್ಮ ಆದಿತ್ಯ ಅಂತ ಹೆಸರಿನಿಂದ 231 ರೂಪದಲ್ಲಿದ್ದಾನೆ. ಇದು ಹೇಗೆ ಬಂತು ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದೆ, ಮತ್ತೆ ಹೇಳ್ತೇನೆ. ಘೃಣೆ ಘರೋಣೆ 4, 7, 5 ಅದನ್ನು ಉಲ್ಟಾ ಮಾಡಿದಾಗ 574 ರೂಪಗಳು. ಅಧ್ಯಾತ್ಮ ಸೂರ್ಯ ಸೂರಯ. ಇಲ್ಲಿ ವಾಮಾಂಕ ಮಾಡಲಿಕ್ಕೆ ಹೋಗಬೇಡ್ರಿ, ಹೇಗಿದೆ ಹಾಗೆ ತೆಗೆದುಕೊಳ್ರಿ. ಸ 7, ರ 2, ಯ 1, 7, 2, 1 ಇಷ್ಟು ರೂಪಗಳಿಂದ ಅಧಿದೈವದಲ್ಲಿ ಆದಿತ್ಯ ಅನ್ನುವ ಹೆಸರಿನಿಂದ ಪರಮಾತ್ಮ ನೋಡ್ರಿ ಉಲ್ಟ 1, 3, 2 ಬರುತ್ತೆ. ಉಲ್ಟಾ ಮಾಡಿದಾಗ 2, 3, 1 231 ರೂಪಗಳಿಂದ ಅಲ್ಲಿದ್ದಾನೆ. ಸೂರ್ಯನ ಕಿರಣಗಳು ಆ ರಶ್ಮಿಯಲ್ಲಿ ಪರಮಾತ್ಮ ರಶ್ಮಿ ಶಬ್ದವಾಚ್ಯನಾಗಿ 475 ರೂಪದಿಂದ ಇದ್ದಾನೆ. ಇವೆಲ್ಲ ಯಾಕೆ ಬೇಕು ಅಂತೀರಿ? ಇದೇ ಪರಮಾತ್ಮನ ಮಹಿಮೆ. ಪರಮಾತ್ಮ ಹೇಳಿದ್ನಲ್ಲ, ಒಂದೇ ರೂಪದಿಂದ ಎಲ್ಲ ಮಾಡ್ಬೋದು. ಆದರೆ ಇಷ್ಟೆಲ್ಲ ಯಾಕೆ ತೋರಿಸ್ತಾ ಇದ್ದಾನೆ? ಯಾವುದಾದ್ರು ಒಂದು ರೂಪಾರು ನೆನೆಸ್ಕೊಳ್ಳೋ ಮಾರಾಯ, ನನ್ನನ್ನು ಮರೆಯಬೇಡ. ಪರಮಾತ್ಮನನ್ನು ಎಂದೂ ಮರೀಲಿಕ್ಕೆ ಹೋಗಬೇಡ. ಅವನು ಮಾಡಿದ ಉಪಕಾರವನ್ನು ಮರೆಯಬೇಡ. ಆದಿತ್ಯನಲ್ಲಿ ಅರ್ಕ ಅಂತ ಕರೆಸ್ಕೊಳ್ತಾ ಇದ್ದಾನೆ ಪರಮಾತ್ಮ. ಕರೆಸಿಕೊಂಡು ಅರಕ 171 ರೂಪದಿಂದ ಇದ್ದಾನೆ. ಇದನ್ನು ಶತ ಆವರ್ತನ ಮಾಡಬೇಕಂತೆ. 100ರಿಂದ ಹೆಚ್ಚಿದಾಗ 1021 ರೂಪಗಳು ಬರ್ತಾಯಿದೆ. ಅಧಿದೈವದಲ್ಲಿ ಘೃಣಿ ಸಂಕೇತನಾಗಿರುವಂತಹ ಸೂರ್ಯಮಂಡಲದಲ್ಲಿ ಪರಮಾತ್ಮ ತಾನು ಆದಿತ್ಯ ಅನ್ನುವ ಹೆಸರಿನಿಂದಿದ್ದಾನೆ. 1, 3, 2 ಉಲ್ಟಾ ಮಾಡಿದಾಗ 231 ರೂಪಗಳು. ಹೀಗೆ ಇವು ಮೂರನ್ನು ಪ್ಲಸ್ ಮಾಡಿದರೆ 475, 1021, 231 ಮಾಡಿದರೆ 1526 ರೂಪಗಳು ಬರ್ತಾಯಿದೆ. ಆದಿತ್ಯನ ಅಂತರ್ಗತನಾಗಿದ್ದುಕೊಂಡು ಮುಖ್ಯ ಪ್ರಾಣನು ಪೂರ್ಣ ರೂಪದಿಂದ ಇದ್ದಾನೆ. ಎಲ್ಲವನ್ನೂ ಭಕ್ಷಿಸೋದರಿಂದ ಅವನಿಗೇ ಅಗ್ನಿ ಅಂತ ಕರಿತಾ ಇದ್ದಾರೆ. ಅವನೇ ಶಾಖ ಕೊಡ್ತಾನೆ, ಅವನೇ ಜೀರ್ಣ ಮಾಡ್ತಾನೆ, ಅವನೇ ಒಣಗಿಸುವ ಕೆಲಸ ಮಾಡ್ತಾನೆ. ಮುಂತಾದ ಎಲ್ಲ ಕ್ರಿಯೆಗಳಿಗೂ ಆದಿತ್ಯಾಂತರ್ಗತನಾಗಿರುವಂತಹ ವಾಯುದೇವರು ಇದನ್ನೆಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಹೊಟ್ಟೆಯಲ್ಲೂ ಜಠರಾಗ್ನಿ ಅಂತಿದೆ. ನಾವು ಏನು ಮನಸ್ಸಿಗೆ ಬಂದು ತಿಂತೀವಿ, ರುಚಿ ಇದೆ ಅಂಥೇಳಿ ತಿಂದ್ಬಿಡ್ತೀವಿ. ಆಮೇಲೆ ಕಸಿ ಬಿಸಿ ಕೊಡ್ತಾಯಿದ್ವಿ. ಇಲ್ಲ, ಒಂದು 4 ತಾಸು ಆದಮೇಲೆ ಅದು ಜೀರ್ಣ ಆಯಿತು ಅಂದ್ರೆ ಆರಾಮಾಗುತ್ತೆ. ಯಾಕೆ? ಜಠರದಲ್ಲಿ ಅಗ್ನಿ ಇದೆ, ಜಠರಾಗ್ನಿ. ಅದು ಅದನ್ನು ಜೀರ್ಣ ಮಾಡ್ತಾಯಿದೆ. ನೋಡ್ರಿ ಪರಮಾತ್ಮ ಎಷ್ಟು ಮಾಡ್ತಾ ಇದ್ದಾನೆ. ಹೀಗೆ ಪರಮಾತ್ಮ ನೋಡ್ರಿ ಸೂರ್ಯಾಂತರ್ಗತನಾಗಿದ್ದು ಎಲ್ಲ ಜೀವಿಗಳಿಗೆ ಆರೋಗ್ಯವನ್ನು ಕೊಡ್ತಾ ಇದ್ದಾನೆ, ಮಳೆ ಬೆಳೆ ಇತ್ಯಾದಿಗಳನ್ನು ಕೊಡ್ತಾ ಇದ್ದಾನೆ. ರಾತ್ರಿ ಚಂದ್ರಾಂತರ್ಗತನಾಗಿದ್ದು ಭಾರತೀ ದೇವಿ ರೈ ಅಂತ ಅನಿಸಿಕೊಂಡು ಔಷಧಿಗಳನ್ನು ಕೊಡ್ತಾಳೆ. ಔಷಧಿಗಳ ಉತ್ಪತ್ತಿ ಚಂದ್ರನಿಂದ, ಚಂದ್ರನ ಕಿರಣಗಳಿಂದ ಆ ಏನು ಗಿಡಗಳಿಗೆ ಆ ಔಷಧಿ ಗುಣ ಬಂದಿದೆ, ಈ ಚಂದ್ರನ ಕಿರಣಗಳಿಂದ ಬಂದಿದೆ. ಈ ರೀತಿಯಾಗಿ ಔಷಧಿಗಳನ್ನು ಭಾರತೀ ದೇವಿ ರಾತ್ರಿ ಸೂರ್ಯನಲ್ಲಿ ವಾಯುದೇವರು ಬೆಳಗ್ಗೆ ಇದ್ದುಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ರಾತ್ರಿ ಚಂದ್ರನಲ್ಲಿ ಭಾರತೀ ದೇವಿ ಇದ್ದುಕೊಂಡು ಔಷಧಿಗಳನ್ನು ಉತ್ಪತ್ತಿ ಮಾಡಿ ರೋಗಗಳನ್ನು ನಿವಾರಣೆ ಮಾಡ್ತಾ ಇದ್ದಾರೆ. ನೋಡ್ರಿ ಹೇಗೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ ವಾಯುದೇವರು ಮತ್ತು ಭಾರತೀ ದೇವಿ. ಪ್ರತಿ ಕ್ಷಣಕ್ಕೂ ಹಸಿವೆ, ನೀರಿಡಿಕೆ, ನಿದ್ದೆ, ಆಸರಿಕೆ, ಬೇಸರಿಕೆ ಏನೂ ಇಲ್ಲ.
ಪರಮಾತ್ಮನ ಸೇವೆಯಲ್ಲಿ ಎಲ್ಲಿದಾಗುತ್ತೋ ಅಂತ ಪ್ರತಿಕ್ಷಣ ಮಾಡ್ತಾ ಇದ್ದಾರೆ. ಇವತ್ತು ನಂಗೆ ಸಾಕಾಯ್ತಪ್ಪ, ನಾವು ಮಾಡಂಗಿಲ್ಲ ಅಂತಂದರೆ ನಮ್ಮ ಗತಿ ಏನು? ವಾಯುದೇವರು ತಮ್ಮ ಶ್ವಾಸೋಚ್ಛ್ವಾಸವನ್ನು ನಮಗೆ ನಿಲ್ಲಿಸ್ಬಿಟ್ರೆ ನಮ್ಮ ಗತಿ ಏನು? ಎಲ್ಲ ಜೀವಿಗಳದು ಒಂದು ದಿವಸವೂ ಬೇಸರಿಕೆ ಅನ್ನದೇ ಪರಮಾತ್ಮನ ಸೇವೆ ಅಂತ ಹೇಳಿ ಭಕ್ತಿಯಿಂದ ಒಂದು ಕ್ಷಣವೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ವಾಯುದೇವರಿಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರು. ರಾತ್ರಿ ಹೊತ್ತು ಭಾರತೀ ದೇವಿ ಆ ಚಂದ್ರನಲ್ಲಿದ್ದುಕೊಂಡು ಔಷಧಿಗಳನ್ನು ಹುಟ್ಟಿಸಿ ಔಷಧಿ ಗಿಡಗಳಲ್ಲಿ ಆ ಔಷಧಿಯ ಗುಣಗಳನ್ನು ಕೊಟ್ಟು ನೋಡ್ರಿ ಜೀವನ ರೋಗಗಳನ್ನು ಏನು ಬರ್ತಾ ಇವೆ ಅವುಗಳನ್ನು ಕರೀತಾ ಇದ್ದಾರೆ. ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ ನೋಡಿ. ಸುರುಚಿ ಶಾರ್ವರಿಕರ ನೆನೆಸಿ ಸಂಕರುಷಣ ಪ್ರದ್ಯುಮ್ನ ಶಶಿ ಭಾಸ್ಕರರೊಳಗೆ 60 ರೂಪದಲ್ಲಿ ಕರಸಿ ಕೊಂಬನು ಅಹ ಸಂವತ್ಸರ ನೆನಿಪನು ವಿಶಿಷ್ಟ ನಾಮದಲ್ಲಿ ಅರಿತವರಿಗೆ ಆರೋಗ್ಯ ಭಾಗ್ಯವನೀವ ಆನಂದಮಯ. ಹಗಲಿನಲ್ಲಿ ಹೇಳಿದ್ದೇನೆ, ಸೂರ್ಯಾಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ, ಸಂಕರ್ಷಣ ನಾಮಕ ಪರಮಾತ್ಮ ಸುರುಚಿ ಅಂತ ಅನಿಸ್ಕೊಳ್ತಾ ಇದ್ದಾರೆ. ರುಚಿ ಅಂದರೆ ಕಿರಣಗಳು, ಅಂದರೆ ಸೂರ್ಯನ ಮಂಡಲದಲ್ಲಿದ್ದುಕೊಂಡು ಸೂರ್ಯನ ಕಿರಣಗಳ ಮೂಲಕ ಜಗತ್ತಿಗೆ ಪ್ರಕಾಶವನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ಆದ್ದರಿಂದ ಅವನಿಗೆ ಸುರುಚಿ ಅಂತ ಹೆಸರು. ರುಚಿ ಅಂತಂದ್ರೆ ಅರ್ಥ ಸ್ತೋತ್ರ ಅಂತ ಅರ್ಥ, ಸ್ತುತಿ ಅಂತ ಅರ್ಥ. ಶ್ರೇಷ್ಠವಾದ ಸ್ತುತಿಗಳಿಂದ ಸ್ತೋತ್ರ ಮಾಡಿಸಿಕೊಳ್ತಾನಾದ್ದರಿಂದ ಪರಮಾತ್ಮನಿಗೆ ರುಚಿ ಅಂತ ಹೆಸರು. ಉತ್ತಮವಾದ ಸ್ತುತಿ ಉಳ್ಳವನು. ರಾತ್ರಿ ಕಾಲದಲ್ಲಿ ಪರಮಾತ್ಮ ಚಂದ್ರನಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಶಾರ್ವರೀಕರ ಎಂದು ಕರೆಸಿಕೊಂಡು, ಶಾರ್ವರಿ ಅಂದರೆ ಅರ್ಥ ಏನು ಅಂತ ಹೇಳ್ತಾರೆ, ರಾತ್ರಿ, ಅದಕ್ಕೆ ಅಭಿಮಾನಿ ಆದ್ದರಿಂದ ಶಾರ್ವರೀಕರ. ಶ್ರು ಅಂದರೆ ಹಿಂಸೆ, ಅಸುರರಿಗೆ ಹಿಂಸೆಯನ್ನು ಕೊಡ್ತಾನೆ, ಭಕ್ತರಿಗೆ ಆರೋಗ್ಯವನ್ನು ಸಂತೋಷವನ್ನು ತಂದುಕೊಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಶಾರ್ವರೀಕರ ಅಂತ ಹೆಸರು. ಅಹಹ, ಹಗಲಿಗೆ ಅಹ ಅಂತ ಕರೀತಾರೆ. ಯಾಕೆ ಅಂದರೆ ನೋಡ್ರಿ, ಒಂದು ವಸ್ತು ನಮಗೆ ಕಾಣಿಸಬೇಕಾಗಿದ್ದರೆ ಕತ್ತಲೆಯಲ್ಲಿ ಕಾಣಿಸೋದಿಲ್ಲ. ಪೂರ ಕತ್ತಲೆ ಇದ್ರೆ ಏನು ಕಾಣಿಸುತ್ತೆ ನಿಮಗೆ? ಏನೂ ಕಾಣಿಸೋದಿಲ್ಲ. ಎಲ್ಲಿ ಏನಿದೆ ಅಂತ ಗೊತ್ತಿರಂಗಿಲ್ಲ. ಹೋಗಿ ಎಡ್ಕೊಂಡು ಬೀಳ್ತೀರಿ, ಇದೆಲ್ಲ ಮಾಡ್ತೀರಿ. ಬೆಳಕಿತ್ತು ಅಂದರೆ ನಮಗೆ ವಸ್ತು ಕಾಣಿಸುತ್ತೆ. ಆ ಪ್ರಕಾಶ ವಸ್ತುವಿನ ಮೇಲೆ ಬಿದ್ದಾಗ ನಮ್ಮ ಕಣ್ಣು ಅದನ್ನು ಗ್ರಹಣ ಮಾಡ್ತೀವಿ, ಇದು ಇಂತಹ ವಸ್ತು ಅಂಥೇಳಿ. ಈ ರೀತಿಯಾಗಿ ಪರಮಾತ್ಮ 360 ನೋಡ್ರಿ, ಸೂರ್ಯಾಂತರ್ಗತನಾಗಿ ಸುರುಚಿ ನಾಮಕ ಸಂಕರ್ಷಣನ 360 ರೂಪ, ಚಂದ್ರಾಂತರ್ಗತನಾಗಿ ಪರಮಾತ್ಮನ ಪ್ರದ್ಯುಮ್ನನ 360 ರೂಪ, ಶಾರ್ವರೀಕತ ಅನಿಸ್ಕೊಂಡು ಒಟ್ಟು 720. ಒಂದು ಸಂವತ್ಸರದಲ್ಲಿ 720 ರೂಪಗಳಿವೆ. ಸೂರ್ಯನ 1000 ಕಿರಣಗಳಲ್ಲಿ ವಿಶ್ವಂ ವಿಷ್ಣುವರ್ ಷಟ್ಕಾರೋ ವಿಷ್ಣು ಸಹಸ್ರನಾಮ ಅದನ್ನು ತೆಗೆದುಕೊಂಡಾಗ ಎಷ್ಟಾಗತ್ತೆ ಅಂತಂದರೆ 1000 ರೂಪ ಮತ್ತು ಈ 720 72,000 ರೂಪಗಳು ಬರುತ್ತೆ. ಇಷ್ಟು ರೂಪಗಳಿಂದ ಪರಮಾತ್ಮ ನಮ್ಮ ಸ್ಥೂಲ ದೇಹದಲ್ಲಿ 72,000 ನಾಡಿಗಳಲ್ಲಿ ಇದ್ದು ಬೃಹತಿ ಛಂದಸ್ಸಿನ ಪ್ರತಿಪಾದ್ಯನಾಗಿದ್ದು ನಾಡಿಗತ ವ್ಯಾಪಾರಗಳನ್ನು ನೋಡ್ರಿ ಬಿಂಬನಾಗಿ ತಾನೇ ಮಾಡಿ ನಾಡಿ ಅಭಿಮಾನಿ ದೇವತೆಗಳಿಂದ ಅದನ್ನು ಮಾಡಿಸಿ ಈ ರೀತಿಯಾಗಿ ಕಾಲಕ್ಕೂ ಪರಮಾತ್ಮ ಪ್ರವರ್ತಕನಾಗಿದ್ದಾನೆ. ಜೀವರಲ್ಲಿದ್ದುಕೊಂಡು ಅದು ಎಷ್ಟು ಮಾಡ್ತಾ ಇದ್ದಾನೆ ನೋಡ್ರಿ ಪರಮಾತ್ಮ. ಇದನ್ನು ಜ್ಞಾನಾನುಸಂಧಾನದಿಂದ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಯಾವನು ತಿಳ್ಕೊತಾನೆ ಅವನಿಗೆ ಉತ್ತಮವಾದ ಆರೋಗ್ಯ ಐಶ್ವರ್ಯ ಎರಡನ್ನೂ ಕೊಡ್ತಾನೆ ಪರಮಾತ್ಮ. ಇದು ಬೇಕು. ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯಮಾಡು ಸಣ್ಣವನು ಇವ ಕೇವಲ. ಇದೇ ಜಗನ್ನಾಥದಾಸರಿಗೆ ಗೋಪಾಲದಾಸರು ಧನ್ವಂತ್ರಿ ಮಂತ್ರವನ್ನು
ಅಭಿಮಂತ್ರಣೆ ಮಾಡಿ ಅವ್ರಿಗೆ ಕೊಡ್ತಾಯಿದ್ರು ದಿನಾಗಲೂ ನೀರನ್ನು. ಅದನ್ನು ತಗೋ ನೀನು ರೋಗ. ಯಾಕೆಂದರೆ ಅವರು ಗುರುಗಳಾಗಿರುವಂಥ ವಿಜಯದಾಸರು ಹೇಳಿದರು ಅವರಿಗೆ ಇದು ಇದೆ ಅಂತ, ಆರಾಮಿಲ್ಲ ಅಂತ. ಜಗನ್ನಾಥದಾಸರಿಗೆ ಆರಾಮಿದ್ದಿದ್ದಿಲ್ಲ. ಏನಾಗಿತ್ತು ಅಂದರೆ ವಿಜಯದಾಸರು ಯಾವ ಊರಿಗೆ ಹೋಗ್ತಾಯಿದ್ರು ಅಲ್ಲಿ ಬೆಳಗ್ಗೆ ಎಲ್ಲ ಪರಮಾತ್ಮನ ನಾಮವನ್ನು ಹೇಳಿಕೊಂಡು ಇದು ಮಾಡ್ತಾಯಿದ್ರು. ಆಮೇಲೆ 12 ಗಂಟೆಗೆ ಆವಾಗಲೇ ಎಲ್ಲರೂ ಹೇಳ್ತಾಯಿದ್ರು, ಅಲ್ಲಿದ್ದೇವೆ ನಾವು, ನೈವೇದ್ಯ ಮಾಡ್ತೀವಿ, ಎಲ್ಲರೂ ಊಟಕ್ಕೆ ಬನ್ನಿರಿ ಅಂತ. ಮಾನವಿಗೆ ಬಂದಿದ್ದಾರೆ ಜಗನ್ನಾಥದಾಸರು. ಇನ್ನು ಜಗನ್ನಾಥದಾಸರಾಗಿದ್ದಿಲ್ಲ, ಶ್ರೀನಿವಾಸಾಚಾರ್ಯರು ಅಂತ ಹೇಳಿ ಮಹಾನುಭಾವರು. ಅವರು ಈ ಕಥೆ ಕೆಲವರು ಇಲ್ಲ ಅಂತಾರೆ, ಕೆಲವರು ಇದೆ ಅಂತಾರೆ. ಅದರ ಸಾರಾಂಶ ತಿಳ್ಕೊಳ್ಳಿ ಅಷ್ಟೇ. ಶ್ರೀನಿವಾಸಾಚಾರ್ಯರು ಅಂತ ಜಗನ್ನಾಥದಾಸರ ಹೆಸರು. ಶ್ರೀನಿವಾಸಾಚಾರ್ಯರ ಮನೆಗೆ ಬಂದಾಗ ವಿಜಯದಾಸ ಹೇಳ್ತಾರೆ, ಇವತ್ತು ನಾವು ಅಲ್ಲಿ ಪೂಜೆ ಮಾಡ್ತಾ ಇದ್ದೇವೆ, ನೀವು ಅಲ್ಲಿ ಊಟಕ್ಕೆ ಬರಬೇಕು. ಈಗಲೂ ಊರುಗಳಲ್ಲಿ ಊಟದ ಸಮಯಕ್ಕೆ ಮನೆ ಮನೆಗೆ ಹೋಗಿ ನೈವೇದ್ಯ ಆಗಿದೆ, ಊಟಕ್ಕೆ ಬರಬೇಕು ಅಂತ ಕರೀತಾರೆ. ಹಾಗೆ ಇವರು ಮನೆಗೆ ಬಂದು ಕರೆದಾಗ ಇವರಲ್ಲಿ ಹೋಗಿರಲಿಲ್ಲ. ಬೇಗ ಊಟ ಮಾಡಬೇಕಾಯ್ತು ಅಂತ ಮಾಡಿದ್ದೇನೆ ಅಂದರು. ಸರಿ ವಿಜಯದಾಸರು ಹಾಗೆ ಅಂದರು. ಅವತ್ತಿನಿಂದ ಅವರಿಗೆ ಹೊಟ್ಟೆ ನೋವು ಶುರು ಆಗಿದೆ. ಎಲ್ಲ ಕಡೆಗೂ ಹೋಗಿದ್ದಾರೆ. ಮಂತ್ರಾಲಯಕ್ಕೆ ರಾಯರ ಹತ್ರ ಹೋಗಿ ಸೇವೆ ಮಾಡಿದ್ದಾರೆ, ಎಲ್ಲರ ಕಡೆಗೂ ಸೇವೆ ಮಾಡಿದ್ದಾರೆ, ವರದೇಂದ್ರ ಹತ್ರ ಸೇವೆ ಮಾಡಿದ್ದಾರೆ. ಅವರಿಗೆ ಸ್ವಪ್ನವಾಗಿದೆ ವಿಜಯದಾಸ ಹತ್ರ ಹೋಗುವಂತ. ವಿಜಯದಾಸ ಹತ್ರ ಬಂದಾಗ ವಿಜಯದಾಸರು ಗೋಪಾಲದಾಸರವರ ಗುರುಗಳು ಅಂತ ಹೇಳಿ ಗೋಪಾಲದಾಸರಿಗೆ ಹೇಳಿದ್ದಾರೆ. ಗೋಪಾಲದಾಸರು ದಿನಾಗಲೂ ಧನ್ವಂತರಿ ಮಂತ್ರವನ್ನು ಜಪ ಮಾಡಿ ಆ ಜಪದ ಮಾಡಿದಂಥ ಅಭಿಮಂತ್ರಣ ಮಾಡಿದಂತಹ ನೀರನ್ನು ಅವ್ರಿಗೆ ಕೊಡ್ತಾಯಿದ್ರು. ಎನ್ನ ಭಿನ್ನಪ ಕೇಳು ಧನ್ವಂತರಿ ದಯಮಾಡು ಸಣ್ಣವನು ಇವ ಕೇವಲ. ಅಲ್ಲಿ ಹೇಳ್ತಾರೆ, ಆಯುಷ್ಯ ಆರೋಗ್ಯ ಐಶ್ವರ್ಯವೆಂಬುವಿವು 3 ವಿಧ ವಸ್ತುಗಳು. ನಾರಾಯಣನ ಭಜಕರಾದವರ ಸಾಧನೆಗೆ ಪೂರಣವಾಗಿಪ್ಪುದು. ಇದು ನೆನ್ಪಿಟ್ಕೊಳ್ಳಿ. ಪರಮಾತ್ಮನ ಭಕ್ತರಿಗೆ ಪರಮಾತ್ಮ ಆಯುಷ್ಯವನ್ನೂ ಕೊಡ್ತಾನೆ, ಆರೋಗ್ಯವನ್ನೂ ಕೊಡ್ತಾನೆ, ಐಶ್ವರ್ಯವನ್ನೂ ಕೊಡ್ತಾನೆ. ಇವು 3 ಇದ್ದಾಗಲೇ ಸಾಧನೆ ಆಗುತ್ತೆ. ಇದರಲ್ಲಿ ಒಂದು ಕಡಿಮೆ ಆದರೂ ಸಾಧನೆ ಆಗೋದಿಲ್ಲ. ಆಯುಷ್ಯ ಆರೋಗ್ಯ ಇದೆ, ಐಶ್ವರ್ಯನೇ ಇಲ್ಲ, ಅವಾಗ ಹೊಟ್ಟೆಗೆ ಇದು ಮಾಡಬೇಕಾಗತ್ತೆ. ಐಶ್ವರ್ಯ ಬೇಕಾದಷ್ಟಿದೆ, ಆರೋಗ್ಯನೇ ಇಲ್ಲ, ಆವಾಗೂ ಆಗೋದಿಲ್ಲ ಸಾಧನೆ. ಆರೋಗ್ಯನೂ ಬೇಕು, ಐಶ್ವರ್ಯನೂ ಬೇಕು, ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಬೇಕು, ಆವಾಗಲೇ ಸಾಧನೆ ಆಗುತ್ತೆ. ಇಲ್ಲದೆ ಇದ್ರೆ ಇವತ್ತು ನನಗೆ ಆರಾಮಿಲ್ಲ, ಇವತ್ತು ನನಗಾಗೋದಿಲ್ಲ. ಪರಮಾತ್ಮನ ಭಜನೆ ಮಾಡಿದವರಿಗೆ ಪರಮಾತ್ಮ ಇವು 3 ಕೊಟ್ಟೇ ಕೊಡ್ತಾನೆ. ಈ ರೀತಿಯಾಗಿ ಮಾಡಿ ಅವರಿಗೆ ಕೊಟ್ಟ ಮೇಲೆ ಅವರ ಆರೋಗ್ಯ ಚೆನ್ನಾಗಾಗಿದೆ. ಆಮೇಲೆ ಅವರು ಪಂಢರಪುರಕ್ಕೆ ಬಂದಿದ್ದಾರೆ. ಪಂಢರಪುರದಲ್ಲಿ ಗೋಪಾಲದಾಸ್ ಹೇಳ್ತಾ ಇದ್ದಾರೆ, ನೀ ಪಂಢರಪುರಕ್ಕೆ ಹೋಗಿ ಅಲ್ಲೇ ನಿಂಗೆ ಸಿಕ್ಕತ್ತೆ ಅಂಥೇಳಿ. ಪಂಢರಪುರಕ್ಕೆ ಬಂದು ಅಲ್ಲಿ ಪರಮಾತ್ಮನ ಸೇವೆ, ವಿಠ್ಠಲನ ಸೇವೆ ಮಾಡ್ತಾ ಇರುವಾಗ ಒಂದು ದಿವಸ ಚಂದ್ರಭಾಗಾ ನದಿಯಲ್ಲಿ ಮುಳುಗಿದಾಗ ಅವರ ಕೈಗೊಂದು ಕಲ್ಲು ಸಿಕ್ಕತ್ತೆ. ಏನಪ್ಪ ಇದು ಅಂತ ತೆಗೆದು ನೋಡಿದರೆ ಅದರ ಮೇಲೆ ಜಗನ್ನಾಥ ವಿಠ್ಠಲ ಅಂತ ಬರೆದಿದೆ. ಪರಮಾತ್ಮನೇ ಅವರಿಗೆ ಅಂಕಿತವನ್ನು ಕೊಟ್ಟಿದ್ದಾನೆ. ಆವಾಗಲೇ ಪದ್ಯ ಮಾಡಿದ್ದಾರೆ, ತಟಿತ್ ಕೋಟಿ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಹರಿ ವಿಠಲಯ್ಯ ವಿಠಲಯ್ಯ. ಜಗನ್ನಾಥ ಯಾವಾಗಲೂ ಅಂಕಿತ ಆದ ತಕ್ಷಣ ಅಂಕಿತದಿಂದಲೇ ಹಾಡನ್ನು ಮೊದಲು ಮಾಡಿ ಆಮೇಲೆ ಮುಂದೆ ಹಾಡು ಮಾಡ್ತಾರೆ. ಹೇಳ್ಕೋತಾರೆ, ಅನಂತ ಕೋಟಿ ಸೂರ್ಯಪ್ರಕಾಶನಾಗಿರುವಂತಹ, ಹೇ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಸೂರ್ಯ ನಮಗೆ ಆರೋಗ್ಯ
ಐಶ್ವರ್ಯ ಎಲ್ಲವನ್ನು ಕೊಡ್ತಾನೆ. ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಡ್ತಾನವನು. ಆದ್ದರಿಂದ ಇದನ್ನು ತಿಳ್ಕೊ. ನೋಡ್ರಿ, ಒಂದೊಂದು ತಿಥಿಯಲ್ಲಿ ಪರಮಾತ್ಮ ಬೇರೆ ನಾಮದಿಂದಿದ್ದಾನೆ, ವಾರಗಳಲ್ಲಿ ಬೇರೆ ನಾಮದಿಂದ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಬೇರೆ, 12 ಮಾಸಗಳಲ್ಲಿ ಬೇರೆ, 6 ಋತುಗಳಲ್ಲಿ ಅವನ ಬೇರೆ ಹೆಸರಿದೆ, 2 ಅಯನಗಳಲ್ಲಿ ದಕ್ಷಿಣಾಯನ ಉತ್ತರಾಯಣ ಅಲ್ಲಿ ಪರಮಾತ್ಮನ ಹೆಸರಿದೆ, ಸಂವತ್ಸರಕ್ಕೂ ಹೆಸರಿದೆ. ಶಾರ್ವರಿ ನಾಮ ಸಂವತ್ಸರ ಬರುತ್ತಲ್ಲ, ಒಂದೊಂದು ಸಂವತ್ಸರದಲ್ಲಿ ಪರಮಾತ್ಮ ಸೂರ್ಯಾಂತರ್ಗತನಾಗಿದ್ದುಕೊಂಡು ಸಂಕರ್ಷಣ 360 ರೂಪದಿಂದ, ಚಂದ್ರಾಂತರ್ಗತನಾಗಿದ್ದುಕೊಂಡು ಪ್ರದ್ಯುಮ್ನ ಶಾರ್ವರೀಕರ ಅಂತ ಅನಿಸಿಕೊಂಡು 360 ರೂಪದಿಂದ ಇದ್ದು, ಸಂವತ್ಸರ ನಾಮಕನಾದ ಪರಮಾತ್ಮ 700 ರೂಪಗಳಿಂದ 1000 ಕಿರಣಗಳಲ್ಲಿ ವಿಶ್ವಾದಿ ರೂಪಗಳಿಂದ ಇದ್ದಾನೆ. ಅವನ 72,000 ರೂಪಗಳು ಕಿರಣಾಂತರ್ಗತ. ಈ 770 ಸಂವತ್ಸರ ನಾಮಕ ರೂಪಗಳು ತೆಗೆದುಕೊಂಡಾಗ 72,000 ರೂಪಗಳು ಬರ್ತಾ ಇವೆ. ಅವೇ ನಮ್ಮ ನಾಡಿಯಲ್ಲಿ ಇವೆ. ಇದ್ದುಕೊಂಡು ಬಿಂಬನ ಕ್ರಿಯೆಯಿಂದ ಪರಮಾತ್ಮ ಬಿಂಬನಿದ್ದಾನೆ, ಅವನೇ ತಾನೇ ಮಾಡಿ ಆ ನಾಡಿಗಳ ಅಭಿಮಾನಿ ದೇವತೆಗಳಿಂದ, ವಾಯುದೇವರಿಂದ ಆ ಕ್ರೀಡೆಗಳನ್ನು ಮಾಡಿಸಿ ಆಯಾ ಕಾಲಕ್ಕನುಸಾರವಾಗಿ ಜನರಿಂದ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಈ ಜ್ಞಾನಾನುಸಂಧಾನ ಇರಬೇಕು. ಆಗ ಪರಮಾತ್ಮ ಉತ್ತಮವಾದ ಆರೋಗ್ಯವನ್ನೂ ಕರುಣಿಸುತ್ತಾನೆ, ಐಶ್ವರ್ಯವನ್ನು ಅನುಗ್ರಹ ಮಾಡ್ತಾನೆ. ಇದನ್ನು ತಿಳ್ಕು ಅಂತ ಹೇಳ್ತಾ ಇದ್ದಾರೆ. ಇದೇ ಪರಮಾತ್ಮನ ಕರುಣಾ ಸಮುದ್ರತ್ವ. 2 ಸಂವತ್ಸರಗಳು ಅಂತ ಹೇಳಿದೆ. ಉತ್ತರಾಯಣ ದಕ್ಷಿಣಾಯನ ಎರಡರಲ್ಲೂ ಇದ್ದಾನೆ ಪರಮಾತ್ಮ. ಉತ್ತರಾಯಣಕ್ಕೆ ಮುಖ್ಯ ಪ್ರಾಣದೇವರು, ದಕ್ಷಿಣಾಯನಕ್ಕೆ ಭಾರತೀ ದೇವಿ, ಶುಕ್ಲ ಪಕ್ಷಕ್ಕೆ ವಾಯುದೇವರು, ಕೃಷ್ಣ ಪಕ್ಷಕ್ಕೆ ಮಾಸದಲ್ಲಿ ಭಾರತೀ ದೇವಿ. ಹಗಲಿಗೆ ವಾಯುದೇವರು, ರಾತ್ರಿಗೆ ಅಭಿಮಾನಿ ಭಾರತೀ ದೇವಿ. ಉತ್ತರಾಯಣಕ್ಕೆ ವಾಯುದೇವರು, ದಕ್ಷಿಣಾಯನಕ್ಕೆ ಭಾರತೀ ದೇವಿ. ಪುರುಷರಲ್ಲಿ ವಾಯುದೇವರಿದ್ದಾರೆ, ಸ್ತ್ರೀಯರಲ್ಲಿ ನೋಡ್ರಿ, ಸ್ತ್ರೀಯರಲ್ಲೂ ವಾಯುದೇವರ ಅಂತರ್ಗತ ವಾಯುದೇವರ ಜೊತೆಗೆ ಭಾರತೀ ದೇವಿಯೂ ಇದ್ದಾಳೆ. ಎಲ್ಲ ಉಪನಿಷತ್ತುಗಳಲ್ಲಿ ಬಂದಿರುವಂತಹ ವಿಷಯಗಳನ್ನೇ ಜಗನ್ನಾಥದಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನೆನಪಿಟ್ಟುಕೋ, ಆ ಪರಮಾತ್ಮನನ್ನೇ ನೆನೆಸು. ನೋಡ್ರಿ, ಆಹಾ ಸಂವತ್ಸರ, ಅವನೇ ಆಹಾ ಹಗಲು ಅಂತ ಅನಿಸ್ಕೊಳ್ತಾ ಇದ್ದಾನೆ, ರಾತ್ರಿ ಅಂತ ಅನಿಸ್ಕೊಳ್ತಾ ಇದ್ದಾನೆ, ಅವನೇ ಸಂವತ್ಸರ ಅಂತ ಅನಿಸ್ಕೊಳ್ತಾ ಇದ್ದಾನೆ, ವಿಶಿಷ್ಟ ನಾಮದಲ್ಲಿ ಇದ್ದಾನೆ. ನೋಡ್ರಿ, ಹಗಲಿಗೆ ಅಭಿಮಾನಿ ವಾಯುದೇವರ ಅಂತರ್ಗತನಾಗಿ ಪರಮಾತ್ಮ ಇದ್ದಾನೆ, ರಾತ್ರಿಗೆ ಅಭಿಮಾನಿ ಭಾರತೀ ದೇವಿ ಅಂತರ್ಗತನಾಗಿ ಪರಮಾತ್ಮ ಅಲ್ಲಿದ್ದಾನೆ, ಸಂವತ್ಸರಕ್ಕೆ ಅಭಿಮಾನಿ ಅವನೇ, ಪಕ್ಷಗಳಿಗೂ ಅಭಿಮಾನಿ ಅವನೇ, ದಿವಸಕ್ಕೂ ಅಭಿಮಾನಿ ಅವನೇ ಆಗಿದ್ದಾನೆ. ಹಗಲಿಗೆ ಅಭಿಮಾನಿ ವಾಯುದೇವರಿದ್ದರೆ, ರಾತ್ರಿಗೆ ಅಭಿಮಾನಿ ಭಾರತೀ ದೈವ ಇದ್ದಾಳೆ, ಅವರ ಅಂತರ್ಗತನಾಗಿ ಪರಮಾತ್ಮ ಇದ್ದಾನೆ. ಹೀಗೆ ಪರಮಾತ್ಮ ಸೂರ್ಯನ ಕಿರಣ ಪ್ರತಿಯೊಂದರಲ್ಲಿಯೂ ಇದ್ದಾನವನು. ಇದ್ದು ನಾವು ಪರಮಾತ್ಮನ ಭಕ್ತರಾಗಿದ್ದರೆ ಅಸುರರು ನಮಗೆ ಏನೂ ಹಿಂಸೆಯನ್ನು ಮಾಡದಂತೆ ನೋಡಿಕೊಳ್ತಾನೆ. ಆದ್ದರಿಂದ ಇದನ್ನು ನೆನ್ಕೊಳ್ತಾರೆ. ಸಂವತ್ಸರ ನೆನೆಸಿ ವಿಶಿಷ್ಟ ನಾಮದಲ್ಲಿ ಈ ಪರಮಾತ್ಮನ ಈ ವಿಶಿಷ್ಟ ನಾಮಗಳನ್ನು ಅರಿತವರಿಗೆ ಯಾರು ತಿಳ್ಕೊತಾರೆ ಅವರಿಗೆ ಆರೋಗ್ಯವನ್ನೂ ಕೊಡ್ತಾನೆ, ಭಾಗ್ಯವನ್ನೂ ಕೊಡ್ತಾನೆ. ಯಾಕೆ? ಆನಂದಮಯನಾಗಿರುವಂತಹ ನಾರಾಯಣ ಅವರಿಗೆ ಎಲ್ಲವನ್ನೂ ಕೊಡ್ತಾನೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಹೆಚ್ಚಿನ ವಿವರವನ್ನು ನಾಳೆ ತಿಳ್ಕೊಳ್ಳೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನುರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.